ಅದಕ್ಕೆ ಅದಾದ ನಂತರ ಸಚಿವ ಸಂಪುಟನೂ ವಿಸ್ತರಣೆ ಆ್ಯಕ್ಚುಲಿ ಬುಧವಾರ ಆಗಬೇಕಾಗಿತ್ತು. ಅದು ದೆಹಲಿ ಘಟನೆಯ ನೀಟ್ ಸಂಬಂಧಪಟ್ಟಂಗೆ ಗಲಾಟೆ ಆಯಿತು, ಹೋರಾಟಗಳು ನಡೆದವು. ಹೀಗಾಗಿ ಅದು ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿತ್ತು. ಈ ಸಂದರ್ಭದೊಳಗೆ ನಾವು ಕಾಂಗ್ರೆಸ್ಸಿಗರಿಗೆ ಕೇಳೋದೇನೆಂದರೆ, ಗಜಾ ಮಂಗಸೂಳಿಯವರು 2019ರಿಂದ ಇಲ್ಲಿ ತನಕ ಪಕ್ಷಕ್ಕಾಗಿ ಭಾಳ ದುಡಿದಿದ್ದಾರೆ. ನಾವು ಮನೆ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡೋದಾಗಿರ್ಬೋದು, ಕೋವಿಡ್ ಸಂದರ್ಭದಾಗ ಆಗಿರ್ಬೋದು, ಮೆಂಬರ್ಶಿಪ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಂದರ್ಭದಾಗ ಅವರು ಭಾಳ ಆ್ಯಕ್ಟಿವ್ ಆಗಿ ಇದು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷವನ್ನು ಆ ಸಂದರ್ಭದಾಗ ಜೀವಂತ ಇಟ್ಟಿರ್ತಕ್ಕಂಥವ್ರು ತಾವು ತಮ್ಮ ಎಲ್ಲ ತನುಮನ ಧನದಿಂದ ಪ್ರಾಮಾಣಿಕವಾಗಿ ಶ್ರಮ ಮಾಡಿದ್ದಾರೆ. ಅದಕ್ಕೆ ಪಕ್ಷದ ವರಿಷ್ಠರು ಅವರಿಗೆ ಭರವಸೆ ನೀಡಿದಂಗೆ ಇವತ್ತು MLC ಒಳಗರೆ ಆಗಿರ್ಬೋದು ಅಥವಾ ನಿಗಮ ಮಂಡಳಿ ಒಳಗರೆ ಆಗಿರ್ಬೋದು, ಅವರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ವರಿಷ್ಠರು ಮಾಡಬೇಕು ಅಂಥೇಳಿ ನಾವು ಅಥಣಿ ಕಾಂಗ್ರೆಸ್ನ ಎಲ್ಲ ಮುಖಂಡರ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಅನೇಕ ಮುಖಂಡರನ್ನು ಭೇಟಿಯಾಗಿದ್ದೀವಿ, ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯೂ ಮಾಡಿದ್ದಾರೆ. ಆದರೆ ನಿಮ್ಮ ಮುಖಾಂತರನೂ ಹೋಯಿತು ಅಂದ್ರೆ ಸ್ವಲ್ಪ ಇದು ಆಗ್ತದೆ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೆಚ್ಚಿನ ಶಕ್ತಿ ಬರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ.